ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಇದೀಗ ದಿನಗಣನೆ ಆರಂಭವಾಗಿದ್ದು ಅಭಿಮನ್ಯು ನೇತೃತ್ವದ ಗಜಪಡೆಗೆ ಇಂದು ತೂಕವನ್ನು ಮಾಡುವಂಥ ಪರೀಕ್ಷೆಯನ್ನು ನಡೆಸಲಾಯಿತು. ಆ ಅರಮನೆಯ ಒಂದು ಬಲರಾಮ ದ್ವಾರದ ಮುಖಾಂತರ ಹೊರಬಂದಂತಹ ಅಭಿಮನ್ಯು ಆ್ಯಂಡ್ ಟೀಮ್ ಚಾಮರಾಜೇಂದ್ರ ವೃತ್ತ, KR ಸರ್ಕಲ್ಲು, ಸಾಯಜರು ರಸ್ತೆ ಮಾರ್ಗವಾಗಿ ಧನ್ವಂತರಿ ರಸ್ತೆಗೆ ಬಂದು ತಲುಪಿತು. ಆ ಧನ್ವಂತರಿ ರಸ್ತೆಯಲ್ಲಿರುವಂತಹ ಸಾಯಿರಾಮಣ್ಕೋ ಒಂದು ತೂಕ ಮಾಡುವಂಥ ಸ್ಥಳದಲ್ಲಿ ಒಂದು ಎಲ್ಲ ಆನೆಗಳನ್ನು ಒಂದು ತೂಕವನ್ನು ಪರಿಶೀಲನೆಯನ್ನು ಮಾಡಲಾಯಿತು. ಇನ್ನು ಈ ಒಂದು ತೂಕ ಪರೀಕ್ಷೆಯಲ್ಲಿ ಅಭಿಮನ್ಯು, ವರಲಕ್ಷ್ಮಿ, ರೋಹಿತ್, ಗೋಪಿ, ಏಕಲವ್ಯ, ಲಕ್ಷ್ಮಿ, ಭೀಮ, ಕಂಜನ್, ಧನಂಜಯ ಸೇರಿದಂತೆ ಒಟ್ಟು 9 ಆನೆಗಳು ಭಾಗಿಯಾದವು. ಈ ಮುಖಾಂತರ ಆನೆಗಳಿಗೆ ಇಂದಿನಿಂದ ಒಂದು ನಿತ್ಯ ತಾಲೀಮನ್ನು ಕೂಡ ಆರಂಭವನ್ನು ಕೂಡ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ತೂಕ ಪರೀಕ್ಷೆಯ ನಂತರ ಆನೆಗಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ನೀಡುವಂಥ ಕಾರ್ಯಕ್ಕೂ ಕೂಡ ಒಂದು ಚಾಲನೆಯನ್ನು ನೀಡಲಾಗುತ್ತೆ. ಈ ಮುಖಾಂತರ ದಸರಾ ಒಂದು ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಅಭಿಮನ್ಯು ಅಂಡ್ ಟೀಮನ್ನು ಅಣಿಗೊಳಿಸುವ ನಿಟ್ಟಿನಲ್ಲಿ ಈಗ ಅರಣ್ಯ ಇಲಾಖೆ ಕಾರ್ಯಪ್ರವೃತ್ತ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಇನ್ನೇನು ಕೆಲವೇ ಈ ಬಾರಿ ಆನೆಗಳು ಸ್ವಲ್ಪ ತಡವಾಗಿ ಬಂದಿರೋ ಒಂದು ಕಾರಣದಿಂದಾಗಿ ಆನೆಗಳನ್ನು ಕೂಡ ಒಂದು ಪಳಗಿಸಿ ಒಂದು ಅವಕ್ಕೆ ತರಬೇತಿಯನ್ನು ನೀಡುವುದು ಕೂಡ ಅರಣ್ಯ ಇಲಾಖೆಗೆ ಸವಾಲಿನ ಕೆಲಸವಾಗಿದೆ. ಏಕೆಂದರೆ ಕೆಲ ಆನೆಗಳು ಇದೇ ಮೊದಲ ಬಾರಿ ಒಂದು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇರುವ ಒಂದು ಕಾರಣದಿಂದಾಗಿ ಆನೆಗಳಿಗೆ ಒಂದು ನಗರ ಪ್ರದೇಶಕ್ಕೆ ಹೊಂದಿಕೊಳ್ಳುವಂತೆ ಪಳಗಿಸುವುದು ಕೂಡ ಒಂದು ಸವಾಲಿನ ಕೆಲಸ ಆಗಿದ್ದು, ಇಂದು ಆನೆಗಳ ಒಂದು ತೂಕ ಪರೀಕ್ಷೆ ಮಾಡುವ ಮುಖಾಂತರ ಎಲ್ಲ ಆನೆಗಳಿಗೂ ಕೂಡ ಒಂದು ಸೂಕ್ತ ಒಂದು ತರಬೇತಿಯನ್ನು ನೀಡೋದಕ್ಕೂ ಕೂಡ ಅರಣ್ಯ ಇಲಾಖೆ ಮುಂದಾಗಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿರುವ ಒಂದು ಕಾರಣದಿಂದಾಗಿ ಒಂದು ದಸರಾ ಗಜಪಡೆಯ ಒಂದು ತಾಲೀಮು ಕೂಡ ಇಂದಿನಿಂದ ಆರಂಭ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.